ರಕ್ತ ಸ್ನಾನ ಹೋಗು ಸುಮ್ಮನೆ ಸಿಗ್ಬರ್ಸ್ಬೇಡ ನನಗೆ. ಏನೋ ಮಾರಿ ಅದು ನೋಡಿ ಗೈಸ್ ಒಂದು ನಾವು ಕ್ವಾಲಿಟಿಗೆ ಇದು ಕೊಡೋದು, ಇವರು ಕ್ವಾಂಟಿಟಿ ಕೊಡ್ತಾರೆ, ಅಷ್ಟೇ ಡಿಫ್ರೆನ್ಸ್ ಗೈಸ್. ಎಷ್ಟೊಂದು ಬಟ್ಟೆ ತಂದಿದ್ದೀನಿ ನೋಡು. ಯಾರ್ದು ಇದೆಲ್ಲ ಬಟ್ಟೆ? ಪುಡ್ತು ಗೈಸ್ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಮಸ್ತಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ ಹೆಂಗೆ ಕಾಣಿಸ್ತಿದ್ದೀನಿ ನಾನು, ಚೆನ್ನಾಗಿ ಅನಿಸ್ತೀನ ನೋಡಿ. ಬೆಳಗ್ಗೆ 8 ಗಂಟೆಗೆ ಎದ್ದು ಇವತ್ತು ಬೇಗ ಎದ್ದಿದ್ದೀನಿ ಗೈಸ್, ಸ್ನಾನ ಮಾಡಿದ್ದೀನಿ. ಸೊ ಏನಕ್ಕೆ ಇಷ್ಟು ಬೇಗ ಎದ್ದಿರೋದು ಗೆಸ್ ಮಾಡಿ. ನಮ್ಮ ಮನೇಲಿ ಹೊಸ ಒಲೆ ತಂದಿದ್ದೀವಿ, ಒಲೆಗೆ ಪೂಜೆ ಮಾಡೋಕೆ ಹೋಗ್ತಿದ್ದೀನಿ. ನಾನೇ ಪೂಜೆ ಮಾಡ್ತೀನಿ ಗೈಸ್, ನಾನು ದೊಡ್ಡ ಮನುಷ್ಯ ಆಗಿದ್ದೀನಿ. ಸೊ ಇವಾಗ ಹೋಗಿ ಒಲೆಗೆ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡುವ, ಬನ್ನಿ ಗೈಸ್. ನೋಡಿ ಇಲ್ಲಿ ಹೊಸ ಒಲೆ ನಮ್ಮದು, ಚೆನ್ನಾಗಿದೆಯಾ? ಅಮ್ಮ ಒರೆಸಿದ್ದಾರೆ ಒಂದ್ಸಲ, ನಾನು ಒಂದ್ಸಲ ನನ್ನ ಸಮಾಧಾನಕ್ಕೋಸ್ಕರ ಒರೆಸ್ಕೊತಿದ್ದೀನಿ ಗೈಸ್. ನನಗೆ ಸ್ವಲ್ಪ ಸಮಾಧಾನ ಆಗಲ್ಲ ನಾನು ಒರೆಸಿಲ್ಲ ಅಂದರೆ, ಬಿಕಾಸ್ ಹೊಸ ಒಲೆ ನಾನೇ ಕ್ಲೀನ್ ಮಾಡ್ತಿದ್ದೀನಿ ಅಂತ ನಿಮಗೆಲ್ಲ ಹೇಳಬೇಕಲ್ವ. ಅಮ್ಮ ಫುಲ್ ಒರೆಸಿ ಇಟ್ಟಿದ್ದಾರೆ ಒಂದ್ಸಲ. ನೋಡಿ ಇಲ್ಲಿ ಹೆಂಗೆ ಒರೆಸ್ದೆ ನೀಟಾಗಿ. ಹಾಲಿಗೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಕಾಸಕ್ಕೆ ಗೈಸ್. ನೋಡಿ ಇಲ್ಲಿ ಹೆಂಗೆ ನೀಟಾಗಿ ಇಡ್ತಿದ್ದೀನಿ. ಕರೆಕ್ಟಾಗಿ ಇಡ್ತಾ ಇದ್ದೀನಾ ಗೈಸ್? ಇಲ್ಲಿ ನೋಡಿ, ನನ್ನ ತಮ್ಮ ಇನ್ನೂ ಸ್ನಾನ ಮಾಡಿಲ್ಲ, ಗಲೀಜು ಗೈಸ್. ನಾವು ಹುಡುಗ ಇಲ್ಲ, ಜೋರ ಮಾತಾಡ್ಬೇಕು ವಿಕಾಸ್. ನೋಡಿ ನೋಡಿ ನಾನು ಎಷ್ಟು ಬೇಗ ಎದ್ದೇಳ್ತೀನಿ, ನಮ್ಮ ಮನೇಲಿ ಎಲ್ಲ ಲೇಟಾಗಿ ಎದ್ದೇಳ್ತಾರೆ. ನಾನು ಎಷ್ಟು ಬೇಗ ಎದ್ದೇಳ್ತೀನಿ ಗೊತ್ತಾ ಗೈಸ್, ಇವರೆಲ್ಲ ಲೇಟಾಗಿ ಎದ್ದೇಳ್ತಾರೆ. ಫುಲ್ ಹೇಳ್ತೇಕ ಎದ್ದೇಳೋದು 7:30 8 ಗಂಟೆಗೆ ಎದ್ದೇಳ್ತೀಯ. 7:30 8 ಗಂಟೆ ಎಷ್ಟು ಬೇಗ ಅಂತ ಗೊತ್ತಾ ನಿಮಗೆ? 6 ಗಂಟೆಗೆ ಎದ್ದೇಳ್ತೀನಿ. ಮತ್ತು ಇವತ್ತಿಗಪ್ಪ ಲೇಟಾಗಿ ಎದ್ಬಿಟ್ಟು ಬಂದಿದೆ ನೋಡಿ ಗೈಸ್. ಮೈಕೈ ನೋವಾಗಿ ಏನು ಅಂತ ಗನಂದಾರಿ ಕೆಲಸ ತಾವು ಮಾಡಿದ್ದೀರಾ ಅಂತ. ಅಲ್ಲೆಲ್ಲ ಬಾಕ್ಸ್ ಅದು ಇದು ಎಲ್ಲ ಕೊಡಲ್ಲ. ನೋಡಿ ಗೈಸ್, ನನ್ನ ತಮ್ಮ ಎಷ್ಟು ಕೆಲಸ ಮಾಡ್ತಾನೆ ಗೊತ್ತಾಯ್ತಾ? ಎಲ್ಲ ಬೀಳ್ಸಪ್ಪ ಬೀಳ್ಸು. ಹೂ ಇಡುವ ಗೈಸ್ ಇವಾಗ. ನೋಡಿ ಫುಲ್ ಹಂಗೆ ನಮ್ಮ ಮನೆ ಗ್ಯಾಸ್ ಸ್ಟವ್ ಸಖತ್ತಾಗಿದೆ ತಾನೆ, ಸೂಪರ್. ನಿಮ್ಗೆ ಕಾಣಿಸ್ತಿರಲ್ಲ ಬೇಡ, ನಂಗೆ ಕೊಡೋದು. ಇವಾಗ ಪೂಜೆ ಮಾಡೋಣ ಗೈಸ್, ಪೂಜೆ ನಾನು ಪ್ಲೀಸ್. ನೋಡಿ ಇಲ್ಲಿ ಪೂಜೆ ಮಾಡ್ತೇವೆ ನಾನು. ಸಾಲಿ ಇಡ್ತಾ ಇದ್ದೀನಿ. ಅದು ಏನಕ್ಕೆ ಬೆಂಕಿ ಕಟ್ಟಿಗೆ ಇರ್ತಿದ್ಯಾ? ಒಲೆ ಮುಂದೆ ನಾನು ಬೈಸ್ಕೊಂಡು ನನ್ನ ಹತ್ರ ಬೈಸ್ಕೊಂಡು ಹೋಗಿ ಹಿಂಗೆ ಮಾಡ್ತೀಯ ನೀನು. ಕಚ್ಬಿಟ್ಟೆ ಗೈಸ್, ನಾನು ಫಸ್ಟ್ ಕಚ್ಚಿದ್ದೆ. ಚೆನ್ನಾಗಿ ಉರಿತಾ ಇದೆ. ಈ ಹಾಲು ಉಕ್ಕವರೆಗೂ ವೇಟ್ ಮಾಡೋಣ ಇವಾಗ. A few minutes later. ನೋಡಿ ಇಲ್ಲಿ ನಮ್ಮ ಮನೇಲಿ ಹೆಂಗೆ ಹಾಲು ಉಕ್ಸಿದ್ದೀವಿ. ಇವತ್ತು ಹೊಸ ಮನೆಗೆ ಬಂದಿದ್ದೀವಿ, ಅದಕ್ಕೆ ಇವಾಗ ಮತ್ತೆ ಚಿಕ್ಕದಾಗಿ ಈ ಕಡೆಗೆ ಇಟ್ಟಿದ್ದೀವಿ, ಚೆನ್ನಾಗಿ ಅಂತ. ಈ ಕಡೆ ಸುಮ್ಮನೆ ಉಗ್ಸಿದ್ವಿ, ಹೊಸದಲ್ವಾ ಅಂತ. ನೋಡಿ ನಮ್ಮ ಮನೇಲಿ ಮೋಯ್ತಾ ಇವತ್ತೇನು ಬಿಸಿಬೇಳೆ ಬಾತ್ ಕೊಡ್ಸು. ಬಿಸಿಬೇಳೆ ಬಾತ್ ಅಂತಿಲ್ಲ, ಅದಕ್ಕೆ ಬಿಸಿಬೇಳೆ ಬಾತ್ ಮಾಡ್ತವ್ರೆ. ನನಗೆ ಇಷ್ಟ ಆಗಲ್ಲ ಬಿಸಿಬೇಳೆ ಬಾತ್ ತಿನ್ನೋಕ್ಕೆ. ನೋಡಿ ಮತ್ತೆ ಹೋಗ್ತಾ ಇದ್ವಿ.
ಬಿಡ್ತು ಗೈಸ್ ನೋಡಿ ಮತ್ತೆ ಈ ಗಲೀಜಾಯ್ತು ಮತ್ತೆ ಒರೆಸಿದ್ದೆ ನಾನು ಮತ್ತೆ ಸಿಗುವ A few moments later. ನೋಡಿಲ್ಲಿ ಕಣ್ಣತ್ರ ಇದು ರಕ್ತ ಬಂದ್ರೆ ಬರ್ಲಿ ಬಿಡು ನೋಡೋದು ಇಲ್ಲಿ ಒರ್ಸ್ಕ ಇಲ್ಲಿ ರಕ್ತ ಸಾನ ಹೋಗು ಸುಮ್ಮನೆ ಅಂದೆ ಸಿಗ್ಬೇಡ ನನ್ಗೆ ನಾನು ಇವಾಗ ನಿನ್ಗೇನ್ ಮಾಡ್ದೆ ನೀನ್ ಏನ್ ಮಾಡ್ದೆ ಮಾಡ್ದೆ ತಿಂಡಿ ಏನಾದ್ರು ನಾನು ತಂದ್ಕೊಡ್ತಿದ್ದೆ ತಾನೆ ಏನು ಹಂಗೆ ಬಿರಿಯಾನಿ ಮಾಡಿರ್ತೀರ ನಿಮ್ಮನೆ ಹಂಗ್ ಬಿರಿಯಾನಿ ಹಾಕಕ್ಕಾಗಲ್ಲ ಆಯ್ತಾ ನಮಗೆ ಡೈಲಿ ಮಾಡ್ಕೊಡ್ಬೇಕು ನಾವೇನಾಗ ಮಾಡ್ಬೇಡ ನಿಮ್ಮನೆ ಹಂಗ್ ಡೈಲಿ ನಮ್ಮ ಮನೇಲಿ ಬಿರಿಯಾನಿ ಹಾಕಕ್ ಆಗಲ್ಲ ಗಣಪ್ಪ ನಾವು ಬಡವರು ನಿಮ್ಮಮ್ಮ ಬಂತು ನೋಡು ಬರ್ಲಿ ಬಿಡು ಕೇಳೋಗೇನಂತ ನಾಟಕ ಆಡ್ಬಿಡೋ ಓವರಾಗಿ ಸುಮ್ಮನೆ ನನಗೆ ಸುಮ್ಮನೆ ಹೋಗೋ ಮೊದಲೇ ಸಿಟ್ಟತ್ತಿರುತ್ತೆ ನಾನು ಸುಮ್ಮನೆ ಖುಷಿಲಿ ಮಾಡಿರ್ತೀನಿ ನನಗೆ ಸುಮ್ಮನೆ ತಿಕ್ಕ ಉರ್ಸ್ಬೇಡ ಆಯ್ತಾ ನಿನಗಂತೂ ಏನೋ ಎಫರ್ಟ್ಸ್ ಆಗಿ ಮಾಡೋಕ್ಕಾಗಲ್ಲ ಮಾಡಿಕೊಟ್ಟಾಗ ತಿಕ್ಕ ಮುಚ್ಕೊಂಡಿರ್ಬೇಕು ಇನ್ನೊಬ್ರಿಗೆ ಮಾತಾಡೋಕೆ ಹೋಗ್ಬೇಡ ನಿಂಗೆ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಸುಮ್ಮನೆ ಇರು ನನಗೆ ಬೈಬೇಡ ನೀನು ಗೈಸ್ ಏನೂ ಮಾಡಿಲ್ಲ ಗೈಸಲ್ಲಿ ನಾನು ಬರೀ ಇಷ್ಟ ಮಾಡಿದ್ದು ಏನು ಅಂತ ತಿಂಡಿ ಕೇಳ್ತಾ ಇದ್ದೆ ನನಗೆ ತಲೆನೋತಾಯಿತ್ತು ತಿಂಡಿ ತಿನ್ಬೇಕಂತ ಹೊಟ್ಟೆ ಬೇರೆ ಹಸಿತಾಯಿತ್ತು ಅದಕ್ಕೋಸ್ಕರ ಏನೇ ತಿಂಡಿ ಅಂತ ಹೇಳಿದ್ರೆ ಬಾ ಕೊಡ್ತೀನಿ ಬಾರು ಅಂತಿತ್ತು ನಂಗೆ ಸಿಟ್ಟತ್ತು ಬೈದ್ಬಿಟ್ಟೆ ಇವಾಗ ನೋಡ್ರಿ ಸ್ಪೆಷಲ್ ಮಾಡ್ಕೊಬಂದವಳ ಏನು ಮಾಡ್ಕೊಂಬಂದಿದ್ದೆ ಸ್ಪೆಷಲ್ ಸನ ನೋಡ್ರಿ ಅಯ್ಯೋ ಎತ್ತಾರು ಕೊಡೆ ಇಲ್ಲಿ ಬಿಸಿಬೇಳೆ ಬಾತು ನನಗೆ ಬಿಸಿಬೇಳೆ ಬಾತು ಅಂತೂ ಫುಲ್ ಇಷ್ಟ ಫುಲ್ ಇವತ್ತು ಮಸ್ತಾಗಿ ತಿಂತೀನಿ ನೋಡ್ರಿ ಹೆಂಗೈತೆ ಕಲರು ಜಾಸ್ತಿ ತಗೊಬಂದವಳೆ ಫಸ್ಟ್ ಟೈಮ್ ಜಾಸ್ತಿ ತಗೊಂಡವಳೆ ಸಾನ ಮಾತಾಡೆ ಓಯ್ ಸಾನಾ ಸುಮ್ಮನೆ ಹೋಗು ನನಗೆ ಇವಾಗ ಸಿಟ್ಟು ಬರ್ಸ್ಬೇಡ ನಾನು ಸುಮ್ಮನೆ ಇದ್ದೀನಿ ಇದು ಕೊಡು ನಂದು ಸ್ಪೂನರ್ ಕೊಡು ಸ್ಪೂನರ್ ಅಲ್ಲೇ ಇಟ್ಟಿಗ ನೋಡ್ರಿ ಗೈಸ್ ಇವ್ರ ಮನೇಲಿ ಸ್ಪೂನ್ ತಗೊಳ್ಳೋದು ಈ ಥರ ಕಾಣಿಸ್ತೈತಾ ಅಲ್ಲಿ ಬಿಸಿಬೇಳೆ ಬಾತಿಗೆ ಹಾಕಿದ್ದನ್ನ ತೊಳ್ಕೊಟ್ಟಿದ್ದು ಸ್ವಲ್ಪ ಒಳಗೆ ಹೋಗಿತ್ತು ಸ್ಪೂನ್ ಅಂತ ಓವರಾಗಿ ಆಡ್ಬೇಡ ನನಗೆ ಸುಮ್ಮನೆ ಹೋಗ್ಬಿಡು ಸಿಟ್ಟು ಬರ್ಸ್ಬೇಡ ನನಗೆ ನೋಡ್ರಿ ಗೈಸ್ ಫುಲ್ಲು ನನಗಂತೂ ಬಿಸಿಬೇಳೆ ಬಾತ್ ತಿಂದಲೇ ನಮ್ಮ ಮನೇಲಿ ಹೆವಿ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ರು ಬಿಸಿಬೇಳೆ ಬಾತ್ ತಿಂದಲೇ ನಾನು ಹತ್ತತ್ರ 2 ತಿಂಗಳಾಯ್ತು ಗೈಸ್ ಹತ್ತತ್ರ ಅಲ್ಲ 2 ತಿಂಗಳ ಮೇಲೆ ಆಗೋಯ್ತು ನಾನು ಇಲ್ಲಿ ಬಂದೆ 2 ತಿಂಗಳಾಯ್ತು ಇದೇ ಫಸ್ಟ್ ಟೈಮ್ ಬಿಸಿಬೇಳೆ ಬಾತ್ ತಿಂತಾ ಇರೋದು ಚೆನ್ನಾಗೈತೆ ಬಿಡು ನಗಬೇಡ ಆಯಿತು ಚೆನ್ನಾಗಿಲ್ಲ ಅಂದ್ರೂ ತಿನ್ನಲೇಬೇಕು ಅದಕ್ಕೆ ಬೇರೆ ಖಾರ ಬೇರೆ ತಂದ್ಬಿಟ್ಟೊಳಗೆ ಅಷ್ಟೇ ನೋಡಿ ಹಿಂಗೆ ಖಾರ ಹಾಕೊಂಡು ಬಿಸಿಬೇಳೆ ಬಾತಿಗೆ ಫೋಕಸ್ ಐತಲ್ಲ ಇದು ನೋಡ್ರಿ ಗೈಸ್ ಹೆಂಗೈತೆ ಸಾಕೋದಾಗಿದೆ ಅವಳಿಗೆ ಅಕ್ಕನ ಖುಷಿ ಬೈಸ್ ಇದನ್ನು ಪಡ ಅಂತ ತಿಂದು ಖಾಲಿ ಮಾಡಿ ಒಂದು ರೌಂಡ್ ಮಂಕೊಂಡಿದ್ದು ಆಮೇಲೆ ಮತ್ತೆ ಸಿಗ್ತೀನಿ ಏನಂತೀವಿ ಸನ 6.5 hours later. ಹೋಗು ಮನೆ ಬಿಟ್ಟು ಹೋಯ್ತವ್ರು ನೋಡ್ರಿ ಹಂಗೆ ಸಾನ ನೋಡ್ರಿ ಇಲ್ಲಿ ಏನು ಕೆಲಸ ಮಾಡ್ತಾಳೆ ಹೆಂಗೆ ಸಾನ ನೀನು ಅಷ್ಟೊಂದು ಭಾರ ಐತೆ ಅಪ್ಪ ಬಟ್ಟೆ ಅದೇನು ಕೆಟ್ಟೋಗಿಲ್ಲ ಬೇಡ 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 ಎತ್ಕ ಬಾಯಿಲಿ ಅಂತಿದ್ದಲ್ಲ ಹಿಡ್ಕಳೆ ವಯಸ್ಸು ನೀನು ಎತ್ಕೊಳ್ಳಿ ಸುಸ್ತಾಯ್ತು ನೀನ್ ದಪ್ಪ ಇದೆಯಾ ನೀನ್ ಯಪ್ಪ ನೋಡಿ ಅಲ್ಲಿ ಕೈ ನಡಕ್ತೈತೆ ಮಿನಿಮಮ್ ಅದು 6 kg ಆರು ಐತೆ ಬಟ್ಟೆ ಗೈಸ್ ನಾನು ಇವಾಗ ಸಿಟಿಗೆ ಹೋಯ್ತಾ ಇದ್ದೀನಿ ಬಟ್ಟೆ ತಾಳಕ್ಕೆ ಯಾರ್ದು ನನಗೆ ಏನಕ್ಕೆ ನೈಟ್ ಡ್ರೆಸ್ ತಾಳಕ್ಕೆ ಯಾಕೆ ನಾನು ಹಾಕೊಳಕ್ಕೆ ನಿಂಗೂ ಬೇಕಾ ಹೊಡಿಸ್ಕೊಬೇಡ ನಿಂಗೂ ಬೇಕಾ ನಿಂಗೂ ತಗೋಬರ್ಲಾ ಬಂದು ಕಾಸು ಕೊಟ್ಟಿದ್ಯಾ ನೀನೇನು ಇವಾಗ ಬಿಟ್ಟು ತಗೊಂಡಿದ್ದು ಬಾ ನಿನ್ ಕಸ್ತಿ ತಂದೆ ನಾನು ಎಲ್ಲ ಹಾಳು ಮಾಡ್ತೀನಿ ನಾನು ಕಟ್ಟಿದ್ದೀನಿ ನನ್ನ ಹಿಂಗ ಹಾಕೊಂಡು ಹೋಗ್ಬಿಡ್ತೀನಿ ನಾನೇ ಓಟು ಬಾಯ್ 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 ಬಾಯ್
ತಳ್ತವನೆ ಗೈಸ್ ನಾನು ಹೋಗು ಬಾಯ್. ನೋಡಿ ಡೋರ್ ಬೇರೆ ಹಾಕೋತವನೆ ಮುಖದ ಮೇಲೆನೆ. ತೆಗಿ ಹಲೆ ಈ ಚೂತ್ಯ ತೆಗಿ. ನನ್ನ ಹತ್ರನೇ ಮಾತಾಡ್ತೀನಿ. ಏಯ್ ಹೋಗು, ನೀನು ಹೋಯ್ತೀನಿ ಅಂದ್ರೆ ನಾನು ಗೇಮರ್ ಏಯ್ ಆಡ್ತೀನಿ. ಸ್ನಾನಕ್ಕೆ ಹೋಗೋಲ್ಲ, ವಾಸನೆ ಹೊಡಿತಿದ್ಯಾ ಏಯ್ ಹೋಗಿ. ಗೈಸ್? ವಾಸನೆ ಹೊಡಿತಾನೆ ಗೈಸ್. ಸ್ನಾನ ಮಾಡಿಲ್ಲ 2 ಬೇಗ ದಿನ. ಮುಗಿಸ್ಕೊಂಡ್ ಬರಕೋ ಬೇಗ. ನಾ ಬರಲ್ಲ ಮಾರ್ಯ. ಏನೋ ಬ್ರೇಕ್ಔಟ್ ಒಯ್ದಿದ್ದೀನಿ ಮನೆ ಔಟ್. ಬನ್ನಿ ಗೈಸ್ ಇವಾಗ ಸಿಟ್ಟಿಗೆ ಹೋಗುವ. ನೋಡಿ ನಮ್ಮಮ್ಮ ಜಾಸ್ತಿ ಬಟ್ಟೆ ಹೋಗಿದ್ಬಿಟ್ಟಿತ್ತು, ಅದು ಹೆಂಗೆ ಎತ್ಕೋಬೋದು ಅಂತ ಹಿಂಗೆ ಕಟ್ಕೊಂಡು ಒಯ್ತಾ ಇದ್ದೀನಿ. A few moments later. ನೋಡಿ ಇಲ್ಲಿ ಸಿಟ್ಟಿಗೆ ಬಂದು ನಾವು ನನಗೆ ನೈಟ್ ಡ್ರೆಸ್ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಗೈಸ್ ಎಲ್ಲೂ. ನನಗೆ 3/4 ಬೇಕು ಪ್ಯಾಂಟ್ ಅಂತ, ಅಂದರೆ ಸಿಗ್ತಾ ಇಲ್ಲ. ನೋಡಿ ಇಲ್ಲಿ ಸೇಲಲ್ಲಿ ಎಷ್ಟು ಒಳ್ಳೊಳ್ಳೆ ಕ್ಲಾತ್ಸ್ ಇದೆ. ನಾವು ಕ್ಲಾಸ್ ಚೆನ್ನಾಗಿರಲ್ಲ ಅಂತ, ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ಗೈಸ್. ಒಂದೇನಾದರೂ ತೊಗೊಂಡೋಗೋಣ. ವೆಯ್ಟ್ ಆ್ಯಂಡ್ ವಾಚ್. A few minutes later. ಅಲ್ಲಿಂದ ಎಷ್ಟೊಂದು ಶಾಪಿಂಗ್ ಮಾಡ್ಕೊಂಡು ಬಂದೆ. ಇಲ್ಲಿ ಪಾನಿಪುರಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಅದು ಮುಂದೆ ಅದು ಹಿಂದಗಡೆ ಜನ ಇದ್ರು ಫುಲ್ಲು. ಏನೇನು ಶಾಪಿಂಗ್ ಮಾಡಿದೆ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ಫುಲ್ ಖರ್ಚು ಮಾಡಿಬಿಟ್ಟೆ ಇವತ್ತು ನೋಡಿ. A few moments later. ನೋಡಿ ಎಷ್ಟೊಂದು ಬಟ್ಟೆ ತಗೊಬಂದೆ. ಯಾವ್ಯಾವ ಬಟ್ಟೆ ಅಂತ ತೋರಿಸ್ತೀನಿ ಅಂದಿದ್ನಲ್ಲ, ಇವಾಗ ತೋರಿಸ್ತೀನಿ. ಮೊಯ್ದಾ ಇಲ್ಲ ಎಷ್ಟೊಂದು ಬಟ್ಟೆ ತಗೊಬಂದಿದ್ದೀನಿ. ಏನದು ಬಟ್ಟೆ? ನನಗೆ ಬಟ್ಟೆ, ಹಾಂ ನನಗೆ ಬಟ್ಟೆ. ದುಡ್ಡಲ್ಲಿತ್ತೆ ಪುಣ್ಯ ತೆಗಿತೀನಿ ನಿಮ್ಮ ಹತ್ರ. ಬಾ ನಿನಗೆ ತೋರಿಸ್ತೀನಿ ಏನೇನು ಬಟ್ಟೆ ತಂದಿದ್ದೀನಿ ಅಂತ. ಏನು ಮಾಡ್ತಾ ಇದ್ದೀನಿ ನಾನು? ಅಯ್ಯ ಬರಲ್ಲ ನನ್ನ ಮಗನೇ. ಗೈಸ್ ನೋಡಿ, ನನಗೆ ಒಂಚೂರು ಬೆಲೆನೂ ಕೊಡಲ್ಲ ಗೈಸ್ ನನ್ನ ಮೊಯ್ದ. ಬಡ್ತಾನೂ ಇಲ್ಲ ನನ್ನ ಜೊತೆ ಬಟ್ಟೆ ತೋರಿಸ್ತೀನಿ ಅಂದರೆ. ಏನಿದು ಗಲೀಸ್ ನನ್ನ ಮಗನೇ. ತೋರ್ಸು. ತಗೋ ವಿಡಿಯೋ ಹಿಡ್ಕ, ನಿಂಗೂ ತೋರಿಸ್ತೀನಿ, ಎಲ್ಲರಿಗೂ ತೋರಿಸ್ತೀನಿ. ಆ ಕಡೆ ಚೇನ್ ಎಲ್ಲ ಆ ಕಡೆ ಕೇಸಿ ಹಾಕು ನೀನು. ಇದೇನಿದು? ಅಯ್ಯೋ ಇಲ್ಲಿಗೆ ಸುರು ತೋರಿಸ್ತೀನಿ ಎಲ್ಲ. ಎಷ್ಟೊಂದು ಬಟ್ಟೆ ತಂದಿದ್ದೀನಿ ನೋಡು. ಯಾರ್ದು ಇದೆಲ್ಲ ಬಟ್ಟೆ? ನಂದೆ ನೋಡು ಇಲ್ಲಿ ಪ್ಯಾಂಟ್, ನಂದು ಪ್ಯಾಂಟ್, ಬ್ಯಾಗಿ ಪ್ಯಾಂಟ್. ನನಗಿದು ಪ್ಯಾಂಟ್, ಇದಕ್ಕೆ ಟೀ ಶರ್ಟ್, ನೈಟ್ ಹೊತ್ತು ಮಂಕಳಕ್ಕ ನೈಟ್ ಡ್ರೆಸ್. ನೋಡು ಇದು ಚೆನ್ನಾಗಿದೆ ತಾನೆ? ಸಖತ್ತಾಗೈತೆ. ಮತ್ತೆ ಇನ್ನೊಂದು ತೋರಿಸ್ತೀನಿ, ಇವೆರಡು ನೋಡು. ನೈಟ್ ಹೊತ್ತು ಮಂಕಳತಿಯಲ್ಲ. ಎಲ್ಲ ನೈಟ್ ಡ್ರೆಸ್. ಎಷ್ಟು ರೂಪಾಯಿ ಕೊಟ್ಟೆ? ಲಾಸ್ಟಿಗೆ ಹೇಳ್ತೀನಿ ನೋಡು. ಎಷ್ಟೊಂದು ಕಲರ್ ತಂದಿದ್ದೀನಿ, ಎಷ್ಟು ಒಳ್ಳೆ ಕ್ವಾಲಿಟಿ ಬಟ್ಟೆ ತಂದಿದ್ದೀನಿ. ಶಾಕ್ ಆಗ್ತೀಯ ನೀನು ರೈಟ್ ಕೇಳಿದ್ರೆ. ಇದು ನೋಡು ಎಷ್ಟು? ಇದೊಂದು ಎಲ್ಲ ಒಂದೇ ರೇಟ್ ಹೇಳ್ತೀನಿ ಲಾಸ್ಟ್ಗೆ. ಇದು ಬ್ಲ್ಯಾಕ್ ಕಲರ್ ಸೇಮ್ ಅದೇ ಥರದ್ದು, ಓಕೆನಾ? ಇದು ರೆಡ್ಡು ಅಷ್ಟೇ ಸೇಮು. ಇಲ್ಲ ನೋಡು ಲಾಸ್ಟಿಗೆ ಜೀನ್ಸ್ ಮೇಲೆ ಹಾಕೊಳ್ಳೋಕೆ ಅಂತ ಟಾಪ್ ತಗೊಬಂದಿದ್ದೀನಿ. ಆದರೆ ಇದು ನನ್ನ ಸೈಜ್ ಇಲ್ಲ. ಮತ್ತೆ ನಿಮ್ಮ ಅಮ್ಮ ಸೈಜು? ಇದು ಸೈಜ್ನ. ನಿಮ್ಮ ಅಮ್ಮನ ಸೈಜು ಚೆನ್ನಾಗಿಲ್ವಾ? ಇಷ್ಟು ಉದ್ದ ಟಾಪ್ ಹಾಕಿದ್ರೆ ಜೀನ್ಸಿಗೆ ಚೆನ್ನಾಗೈತೆ. ಅದಕ್ಕೆ ತಗೊಬಂದಿದ್ದೀನಿ. ಗೆಸ್ ಮಾಡು, ಇದು ಬಿಟ್ಟು ಹಾಕು. ಇಷ್ಟು ಬಟ್ಟೆಗೆ ಎಷ್ಟಾಗಿರ್ಬೋದು? ಗೆಸ್ ಮಾಡಿ, ಇಷ್ಟು ಬಟ್ಟೆಗೆ ಎಷ್ಟಾಗಿರ್ಬೋದು? 3,000. ಕರೆಕ್ಟಾಗಿ ಒಂದು ರೇಟ್ ಹೇಳ. 3,000. ನಾನು ಹೇಳ ಇವಾಗ ರಿಯಲ್ ರೇಟ್. ಇದು ನಾನು ಏನಾದ್ರು ಕಮ್ಮಿ ಆಗಿದ್ರೆ 3,000ಗೆ ಏನು ಕೊಡಕಲ್ಲ. ಪಾನಿಪುರಿ ಕೊಡ್ಸು. ಪಾನಿಪುರಿ ಪ್ಲೀಸ್. ನಾನು ನಿಂಗೆ ಹೇಳಿದ್ದೆ ತಾನೇ, ನಾನು ಅವ GTA 5 ತಗೋತೀನಿ ಅಂತ. ತಗೋ. 2,500 ಆಗೈತೆ ನಾನೇ ಮಾಡಿ. ಇವಾಗ ಮತ್ತೆ ನಾಳೆ ಇಲ್ಲ ನಾಡಿದ್ದು ಎಷ್ಟಾಗುತ್ತೋ ಗೊತ್ತಿಲ್ಲ. ಇವಾಗ ನನ್ನ ಹತ್ರ 2,500 ದುಡ್ಡಿಲ್ಲ. ನನ್ನ ಹತ್ರನೂ ಇಲ್ಲ. ಈಗ ಇಷ್ಟು ಬಟ್ಟೆಗೆ ಎಷ್ಟಾಗೈತೆ ಫಸ್ಟ್ ಹೇಳ್ತೀನಿ ಕೇಳಿಸ್ಕೊ. ಜಸ್ಟ್ 1900 ಅಲ್ಲಿ ಇಷ್ಟು ಬಟ್ಟೆ ತಗೊಂಡು ಬಂದಿದ್ದೀನಿ. ಎಷ್ಟು ಜೊತೆ ಬಟ್ಟೆ ಐತೆ? 5 ಜೊತೆ ಬಟ್ಟೆ ತಂದಿದ್ದೀನಿ. ಹಂಗೆ 1900 ರುಪೀಸಲ್ಲಿ 5 ಜೊತೆ ಬಟ್ಟೆ ತಂದಿದ್ದೀನಿ. ನೀನು ಎಷ್ಟು ಜೊತೆ ಬಟ್ಟೆ ತಗೋತೀಯ? ಒಂದು ಜೊತೆ ಬಟ್ಟೆನೂ ಬರಲ್ಲ ನೀನು ವ್ಯಕ್ತಿಗೆ. ನಾವು ಎಕ್ಸ್ಪೆನ್ಸಿವ್, ನಾವು ಹಾಕೋದೆಲ್ಲ ಬ್ರ್ಯಾಂಡೆಡ್. ಮನೆ ಹತ್ರ ಹಾಕೊಳ್ಳೋ ಬ್ರ್ಯಾಂಡೆಡ್ ಬಟ್ಟೆ. ಕ್ವಾಲಿಟಿ ನಿನ್ನ ಬ್ರ್ಯಾಂಡೆಡ್ ಬಟ್ಟೆಗಿಂತ ಚೆನ್ನಾಗಿದೆ, ನೋಡ್ಕೊ. ಚೆನ್ನಾಗಿಲ್ಲ ಕ್ವಾಲಿಟಿ ಬಟ್ಟೆಗಳು. ಇದು ನಂದು ಬಟ್ಟೆ ಅಚ್ಚ ಈ ಚಿಕ್ಕ ಮಕ್ಳಿಗೆಲ್ಲ ಸಿಗೋದು ಅಂತೇವಲ್ಲ, ನೀನು ಚಿಕ್ಕ ಮಕ್ಳಿಗೆ ಹಾಕೊಳ್ಳೋದಲ್ವಾ? ಎಕ್ಸೆಲ್ ಇದೆಲ್ಲ. ಎಕ್ಸೆಲ್ ಅದೇ ಚಿಕ್ಕ ಮಕ್ಳು ಹಾಕೊಳ್ಳೋದು. ಎಮ್ಮು ಎಸ್ಸು ಚಿಕ್ಕ ಮಕ್ಳು ಹಾಕೊಳ್ಳೋದು. ನಾನು ಗೇಮ್ ಆಡ್ತಾ ಇದ್ದೆ, ಗೇಮ್ ಆಡೋಕ್ಕೂ ಬಿಡಲ್ಲ ಗೈಸ್ಗಳು. ಬಟ್ಟೆ ಚೆನ್ನಾಗಿದೆ. ಈ ಟಾಪ್ ಎಷ್ಟು ಹೇಳೋಣ ನೋಡೋಣ? 300 ರೂಪಾಯಿ. ಕರೆಕ್ಟಾಗಿ ಹೇಳಿದೆ. ನಂಗೆ ಗೊತ್ತು ನೀವು ತರೋದೆಲ್ಲ 300 ರೂಪಾಯಿ ಅಲ್ವಾ? ಇದು 250 ರೂಪಾಯಿ. ಇನ್ನೂ 50 ರೂಪಾಯಿ ಕಮ್ಮಿನ ಅದರಲ್ಲಿ. ಇನ್ನು ಯಾವುದೇ ಸಹ ನಾವು ಬಟ್ಟೆ ತಗೊಂಬಂದೆ. ಬಟ್ಟೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ. ಬಟ್ಟೆ ಎಲ್ತೆ ಅಂದ್ರೆ ಏನಂದು ಮುಖ್ಯ ಅಲ್ಲ, ಕಮ್ಮಿ ಕೊಟ್ಟರು ಕ್ವಾಲಿಟಿ ಚೆನ್ನಾಗಿರ್ಬೇಕು. ಕ್ವಾಲಿಟಿ ಮ್ಯಾಟರ್ಸ್. ಕ್ವಾಲಿಟಿ ನೋಡು, ಕ್ವಾಂಟಿಟಿನೂ ಇದೆ ಕ್ವಾಲಿಟಿನೂ ಇದೆ. ಇಲ್ಲಿ ನಾವು ಇದೇ ಬಟ್ಟೆನ ಶಾಪಲ್ಲಿ ಕೇಳಿದೆ, ಸೇಮ್ ಇದೇ ಕ್ಲಾತ್ ಅಲ್ಲಿ
600 ಒಂದು ಜೋಡಿ ಒಂದು ಸೆಟ್ಗೆ ಹೇಳಿದ್ರು. ಪ್ಯಾಂಟ್ ಶರ್ಟ್ಗೆ 600. ನಾನು 600ಗೆ ಎರಡು ಸೆಟ್ ತಗೊಂಬಂದಿದ್ದೀನಿ. ನೀವು ಅಮ್ಮ ಮಗಳು ಫುಲ್ ಇದು ಬಿಡ. ಚೌಕ ಅದು ಕಣೆ ನೀವಿಬ್ರು ಅದು ಏನದು ಇವಾಗ ಇಷ್ಟು ಗೈಸ್ ಒಂದು ಶರ್ಟ್ ಕೊಡ್ತೀನಿ ಅವನಿಗೆ. ನಾನೇನು ಕೊಡಿಸ್ತೀನಿ, ನೀನು ನನಗೆ ಕೊಡಿಸ್ಬೇಕು. ಈ ಪ್ಯಾಂಟ್ ಹಾಕತ್ತೀನಿ ಕೊಡು ಹಿಡ್ಕ. ಹಾಳು ಮಾಡಬೇಡ ಆಯ್ತಾ. ಕರೆಕ್ಟಾಗಿ ಹಾಕ, ನಿಂಗೆ ಆಗುತ್ತೆ ಪ್ಯಾಂಟು. ನೈಟ್ ಇದಕ್ಕೆ ಹಾಕ ಹೋಗ್ಬೋತಾನೆ ನಾನು ಕೆಲ್ಸಕ್ಕೆ ಹಾಕೋಣ. ಕೆಲ್ಸಕ್ಕೆ ಹೋಗ್ಬೋದಾ? ನೋಡಿ ಗೈಸಲ್ಲಿ ನನ್ನ ಪ್ಯಾಂಟ್ ಹಾಕು. ನನ್ನ ಪ್ಯಾಂಟ್ ಹೋಯ್ತಾ ಗೈಸ್ ನೋಡಿಯಲ್ಲಿ. ನನ್ನ ಪ್ಯಾಂಟ್ ಹಾಕೊಂಡಿರೋದು. ನೀವು ಹುಡುಗಿ ಹಿಂಗೆ ಎಲ್ಲ ಹಾಕೋದು. ಅಯ್ಯೋ ಏನು ಹೋಯ್ತಾ ಅದು ಹೋಯ್ತಾ ಏನು ಮರಿ ಅದು. ನೋಡಿ ಗೈಸ್ ಒಂದು ಹಿಂಗೆ ಪೋಸ್ ಕೊಡೋದು ಹಿಂಗೆ ಇದು ಸಾರಿ ಇದು ನಿಮ್ಗೆ ಒಳಗೆ ಹಾಕೊಂಡಿರ್ತಾರೆ. ಇದು ಒಳಗೆ ಹಾಕೊಂಡಿರ್ತಾರೆ ತಾನೆ ಹಿಂಗೇನೆ. ನೋಡಿ ಗೈಸ್ ಏಯ್ ಬಿಚ್ಚ ನನ್ನ ಬಟ್ಟೆ ದೊಡ್ಡ ಆಯ್ತದೆ. ಅಲ್ಲಿ ನಿನ್ನ ನೈಟ್ ಪ್ಯಾಂಟ್ ಕೇಳ್ತಾ ಇದ್ದಲ್ಲ, ಒಂಥರ ಇದ್ರು ಏನೋ ಇದು ಜರ್ಕಿನ್ ಟೈಪ್ ಅಲ್ಲಿ ಇದ್ರಲ್ಲಿ ಚೆನ್ನಾಗಿದ್ದು ಕಣೋ. ಬರೀ 250ಗೆಲ್ಲ ಪ್ಯಾಂಟ್ಗಳು. ಟೀ ಶರ್ಟ್ ಆಗಲ್ಲ, ಮುಚ್ಕೊಂಡಿಡು ಇಡು. ನನ್ನ ಪ್ಯಾಂಟ್ ಬಿಚ್ಚಾಕು. ನಮ್ಮ ಅಮ್ಮಂಗೆ ಕೊಡಲ್ಲ ಬಟ್ಟೆ ಮುಟ್ಟಕ್. ನೀನ್ ಯಾಕೆ ಹಾಕೊಂಡಿದ್ಯಾ ಹಿಂಗೆ? ಮನೆ ಬಿಡು, ಮನೆ ಸಾಕು, ಬಟ್ಟೆ ಹಾಳಾಗುತ್ತೆ. ಗೈಸ್ ಹಂಗೆ ಅಲ್ವಾ ಗೈಸ್ ಹುಡುಗಿರ್ ಪೋಸ್ಟ್ ಕೊಡೋದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬರೀ ಅವೇ. ನೋಡಿ 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 ಏ ಲೋಪರ್, ನನ್ನ ಮಗನ ಹೊಸ ಬಟ್ಟೆ ನಾನೇ ಹಾಕೊಂಡಿಲ್ಲ. ಇನ್ನು ಹೆಂಗ್ ಮಾಡ್ತಿದ್ಯಾ ನೋಡು. ಮಗ ಗೈಸ್ ನಾವು 1900 ರೂಪಾಯಿಗೆ ಒಂದು ಜೊತೆ ಬರ್ತಿರ್ತೀವಿ. ಯಾಕೆ ಹೇಳಿ ನಾವು ಕ್ವಾಲಿಟಿಗೆ ಇದು ಕೊಡೋದು, ಇವರು ಕ್ವಾಂಟಿಟಿ ಕೊಡ್ತಾರೆ, ಅಷ್ಟೇ ಡಿಫ್ರೆನ್ಸ್ ಗೈಸ್. ಗೈಸ್ ಒಂದೇನ್ ಗೊತ್ತಾ, ನಾನು ಕ್ವಾಂಟಿಟಿ ಕ್ವಾಲಿಟಿ ಎರಡು ಚೆನ್ನಾಗಿರೋ ಕ್ವಾಲಿಟಿ ಚೆನ್ನಾಗಿಲ್ಲ. ಮನೆ ಕರೆಕ್ಟ್ ನಿಜ ಚೆನ್ನಾಗೈತೆ. ನಿಜವಾಗ್ಲೂ ಗೈಸ್ ಅದೇ ಬಟ್ಟೆನ ಶಾಪಲ್ಲಿ ತಗೊಂಡಿದ್ದಿದ್ರೆ 600 ಅಂದ್ರು. ನೋಡಿ 390 ರುಪೀಸಿಗೆ ನನ್ಗೆ ಒಂದೊಂದು ಜೊತೆ ಬಟ್ಟೆ ಸಿಕ್ಕಿದೆ. ಡೈಲಿ ಅದನ್ನೇ ಆಗಳ ದಿನ. ಅದ್ರ ಜೊತೆ ಇನ್ನೊಂದು 5 ಜೊತೆ ತೆಕ್ಕೊಂಡು ಆಯ್ತಾ 200 ರೂಪಾಯಿ. ಗುಡ್ ಬೈ ಬಾ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇನ್ನು ಡೈಲಿ ಒನ್ ಡೇ ಬೈ ಡೇ ಒಂದಿನ ಬಿಟ್ಟು ಒಂದಿನ ವ್ಲಾಗ್ಸ್ ಬರುತ್ತೆ. ಮಿಸ್ ಮಾಡ್ದಲ್ಲೇ ನೋಡಿ. ಜಾಸ್ತಿ ರೀಚ್ ಕೊಡಿ. ಹಿಂಗೆ ಕಾಲು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿ ಗೈಸ್. ನಮ್ದು ಇನ್ಸ್ಟಾ ಐಡಿ ಎಲ್ಲ ಸಸ್ಪೆಂಡ್ ಆಗಿದೆ. ಅದಕ್ಕೆ ಇನ್ಸ್ಟಾಗ್ರಾಮ್ ಬೇಡ, ಇವಾಗ ಸ್ವಲ್ಪ ತಿಂಗಳು ಬರೀ ಯೂಟ್ಯೂಬ್ ಮಾಡೋಣ ಅನ್ಕೊಂಡಿದ್ವಿ. ಇನ್ನೊಂದು ವ್ಲಾಗಿಂಗ್ ಚಾನಲ್ನ ಓಪನ್ ಮಾಡಿದೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ ಏನಾಗ್ತಿದ್ವಿ ಅದನ್ನೇ ಹಾಕ್ತಿದೀವಿ. ಸಾನು ಮೂವಿ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಆ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ನೊಂದು GT5 ಚಾನಲ್ನು ಕೂಡ ಓಪನ್ ಮಾಡಿದ್ದೀವಿ. ಅದ್ರೂ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.